Kinds of sentences introduction. ವಾಕ್ಯದ ವಿಧಗಳು ಪರಿಚಯ. ಈ ಪಾಠ ಕಲಿತ ನಂತರ ಸ್ವಯಂ ಮೌಲ್ಯಮಾಪನ ಮಾಡಿಕೊಳ್ಳುವುದು, ಅದಕ್ಕಾಗಿ ರೀಸ್ಟಾರ್ಟ್ ಆಯ್ಕೆ ಮಾಡುವುದು. Hi, are you ready to start this assessment? Read the questions carefully before you answer. Good luck. Let's go in. 3, 2, and 1. ಈಗ ಅಸೆಸ್ಮೆಂಟ್ ಆರಂಭಿಸುವುದು. ಉತ್ತರಿಸುವ ಮೊದಲು ಪ್ರಶ್ನೆಗಳನ್ನು ಸರಿಯಾಗಿ ಓದುವುದು. Sentences are. ಮೊದಲನೇ ಪ್ರಶ್ನೆ, ಸೆಂಟೆನ್ಸಸ್ ಆರ್ ಡ್ಯಾಶ್. ಈ ಪ್ರಶ್ನೆಯ ಅರ್ಥ ವಾಕ್ಯ ಅಂದರೆ ಏನು? ಆಯ್ಕೆಗಳು: ಎ, ಗ್ರೂಪ್ ಆಫ್ ವರ್ಡ್ಸ್ ವಿತ್ ಕಂಪ್ಲೀಟ್ ಮೀನಿಂಗ್, ಅಂದರೆ ಪೂರ್ಣ ಅರ್ಥ ಹೊಂದಿದ ಶಬ್ದಗಳ ಗುಂಪು. ಬಿ, ವರ್ಬ್ಸ್, ಕ್ರಿಯಾಪದಗಳು. ಸಿ, ನೌನ್ಸ್, ನಾಮಪದಗಳು. ಡಿ, ಲೆಟರ್ಸ್, ಪತ್ರಗಳು. ವಾಕ್ಯ ಇದು ಪೂರ್ಣ ಅರ್ಥ ಕೊಡುವ ಶಬ್ದಗಳ ಗುಂಪು. ವರ್ಬ್ಸ್, ನೌನ್ಸ್, ಲೆಟರ್ಸ್. ಈ ಆಯ್ಕೆಗಳು ತಪ್ಪಾಗಿವೆ. ಎ, ಗ್ರೂಪ್ ಆಫ್ ವರ್ಡ್ಸ್ ವಿತ್ ಕಂಪ್ಲೀಟ್ ಮೀನಿಂಗ್, ಈ ಆಯ್ಕೆಯನ್ನು ಸಲ್ಲಿಸುವುದು. Wow, that is correct. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. A declarative sentence tells us some information or explanation. It ends with. ಎರಡನೇ ಪ್ರಶ್ನೆ, a declarative sentence tells us some information or explanation. It ends with dash. ಈ ಪ್ರಶ್ನೆಯ ಅರ್ಥ ಘೋಷಣಾತ್ಮಕ ವಾಕ್ಯ ನಮಗೆ ಕೆಲವು ಮಾಹಿತಿ ಅಥವಾ ವಿವರಣೆಯನ್ನು ಕೊಡುತ್ತದೆ. ಅದು ಕೆಳಗಿನ ಯಾವ ಚಿಹ್ನೆಯಿಂದ ಕೊನೆಗೊಳ್ಳುತ್ತದೆ? ಆಯ್ಕೆಗಳು: ಎ, ಕಾಮಾ, ಅಲ್ಪವಿರಾಮ. ಬಿ, ಕ್ವೆಶ್ಚನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ. ಸಿ, ಫುಲ್ ಸ್ಟಾಪ್, ಪೂರ್ಣವಿರಾಮ. ಡಿ, ಎಕ್ಸ್ಕ್ಲಮೇಟರಿ ಮಾರ್ಕ್, ಉದ್ಗಾರವಾಚಕ ಚಿಹ್ನೆ. ಘೋಷಣಾತ್ಮಕ ವಾಕ್ಯಗಳು ಪೂರ್ಣ ವಿವರ ಕೊಡುವ ವಾಕ್ಯಗಳು. ಪೂರ್ಣ ವಿರಾಮದಿಂದ ಕೊನೆಗೊಳ್ಳುತ್ತವೆ. ಕಾಮಾ, ಕ್ವೆಶ್ಚನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್ ಈ ಆಯ್ಕೆಗಳು ತಪ್ಪಾಗಿದ್ದು, ಸಿ, ಫುಲ್ ಸ್ಟಾಪ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Well done. Correct answer. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. An exclamatory sentence ends with a. ಮೂರನೇ ಪ್ರಶ್ನೆ, an exclamatory sentence ends with the dash. ಈ ಪ್ರಶ್ನೆಯ ಅರ್ಥ ಒಂದು ಉದ್ಗಾರವಾಚಕ ವಾಕ್ಯ ಕೆಳಗಿನ ಯಾವ ಚಿಹ್ನೆಯಿಂದ ಕೊನೆಗೊಳ್ಳುತ್ತದೆ? ಆಯ್ಕೆಗಳು: ಎ, ಫುಲ್ ಸ್ಟಾಪ್, ಪೂರ್ಣವಿರಾಮ. ಬಿ, ಕಾಮಾ, ಅಲ್ಪವಿರಾಮ. ಸಿ, ಕ್ವೆಶ್ಚನ್ ಮಾರ್ಕ್, ಪ್ರಶ್ನಾರ್ಥಕ ಚಿಹ್ನೆ. ಡಿ, ಎಕ್ಸ್ಕ್ಲಮೇಟರಿ ಮಾರ್ಕ್, ಉದ್ಗಾರವಾಚಕ ಚಿಹ್ನೆ. ಉದ್ಗಾರವಾಚಕ ವಾಕ್ಯಗಳು ಉದ್ಗಾರವಾಚಕ ಚಿಹ್ನೆಯಿಂದ ಕೊನೆಗೊಳ್ಳುತ್ತವೆ. ಫುಲ್ ಸ್ಟಾಪ್, ಕಾಮಾ, ಕ್ವೆಶ್ಚನ್ ಮಾರ್ಕ್ ಈ ಆಯ್ಕೆಗಳು ತಪ್ಪಾಗಿದ್ದು, ಡಿ, ಎಕ್ಸ್ಕ್ಲಮೇಟರಿ ಮಾರ್ಕ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. That's correct. You're amazing. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. Wow, the flowers in the park are beautiful. This is a dash sentence. ನಾಲ್ಕನೇ ಪ್ರಶ್ನೆ, ವಾವ್, ದ ಫ್ಲವರ್ಸ್ ಇನ್ ದ ಪಾರ್ಕ್ ಆರ್ ಬ್ಯೂಟಿಫುಲ್. ದಿಸ್ ಈಸ್ ಅ ಡ್ಯಾಶ್ ಸೆಂಟೆನ್ಸ್. ಈ ಪ್ರಶ್ನೆಯ ಅರ್ಥ ವಾವ್, ಪಾರ್ಕ್ನಲ್ಲಿನ ಹೂಗಳು ಸುಂದರವಾಗಿವೆ. ಇದು ಯಾವ ವಿಧದ ವಾಕ್ಯ? ಆಯ್ಕೆಗಳು: ಎ, ಡಿಕ್ಲರೇಟಿವ್, ಘೋಷಣಾತ್ಮಕ. ಬಿ, ಎಕ್ಸ್ಕ್ಲಮೇಟರಿ, ಉದ್ಗಾರವಾಚಕ. ಸಿ, ನನ್, ಯಾವುದೂ ಅಲ್ಲ. ಡಿ, ಇಂಟೆರೋಗೇಟಿವ್, ಪ್ರಶ್ನಾರ್ಥಕ. ಪಾರ್ಕ್ನಲ್ಲಿನ ಸುಂದರ ಹೂಗಳನ್ನು ನೋಡಿ ನಾವು ಉದ್ಗಾರ ಸೂಚಿಸಿ ಮಾತನಾಡುತ್ತೇವೆ.
ಡಿಕ್ಲರೇಟಿವ್, ಇಂಟೆರೋಗೇಟಿವ್ ಈ ಆಯ್ಕೆಗಳು ತಪ್ಪಾಗಿದ್ದು ಬಿ. ಎಕ್ಸ್ಕ್ಲಮೇಟರಿ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Awesome. Correct again. ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಓದುವುದು. The police were questioning about his crime. What type of sentence is it? ಐದನೇ ಪ್ರಶ್ನೆ. ದ ಪೊಲೀಸ್ ವೇರ್ ಕ್ವೆಶ್ಚನಿಂಗ್ ಅಬೌಟ್ ಹೀಸ್ ಕ್ರೈಮ್. ವಾಟ್ ಟೈಪ್ ಆಫ್ ಸೆಂಟೆನ್ಸ್ ಈಸ್ ಇಟ್? ಈ ಪ್ರಶ್ನೆಯ ಅರ್ಥ ಪೊಲೀಸರು ಅವನ ಅಪರಾಧದ ಬಗ್ಗೆ ಪ್ರಶ್ನೆ ಕೇಳುತ್ತಿದ್ದರು. ಅದು ಯಾವ ವಿಧದ ಪ್ರಶ್ನೆ? ಆಯ್ಕೆಗಳು: ಎ. ಡಿಕ್ಲರೇಟಿವ್ ಘೋಷಣಾತ್ಮಕ, ಬಿ. ನನ್ ಯಾವುದೂ ಅಲ್ಲ, ಸಿ. ಎಕ್ಸ್ಕ್ಲಮೇಟರಿ ಉದ್ಗಾರವಾಚಕ, ಡಿ. ಇಂಟೆರೋಗೇಟಿವ್ ಪ್ರಶ್ನಾರ್ಥಕ. ಪೊಲೀಸರು ಘೋಷಣೆಗಳ ವಿರುದ್ಧ ಮಾಡಿದ ಅಪರಾಧಗಳ ಬಗ್ಗೆ ಕೇಳುತ್ತಾರೆ. ಘೋಷಣೆ ಏನೆಂದು ಪ್ರಶ್ನೆ ಕೇಳುತ್ತಾರೆ. ಎಕ್ಸ್ಕ್ಲಮೇಟರಿ, ಇಂಟೆರೋಗೇಟಿವ್ ಈ ಆಯ್ಕೆಗಳು ತಪ್ಪಾಗಿದ್ದು ಎ. ಡಿಕ್ಲರೇಟಿವ್ ಆಯ್ಕೆ ಮಾಡಿ ಉತ್ತರ ಸಲ್ಲಿಸುವುದು. Congratulations, you got it right. ಸರಿಯಾದ ಉತ್ತರ.